ಲಕ್ಷ್ಮಿ 32ನೇ ಕಂತಿನ ಹಣದ ಕುರಿತು ಸಾಕಷ್ಟು ಜನ ಫಲಾನುಭವಿಗಳು ಕಾಮೆಂಟ್ ಮಾಡಿ ಕೇಳ್ತಾನೆ ಇದ್ರು. 31ನೇ ಕಂತಿನ ಹಣ ಏನೋ ಆಲ್ಮೋಸ್ಟ್ ಆಲ್ ಎಲ್ಲಾ ಫಲಾನುಭವಿಗಳಿಗೆ ಇಲ್ಲಿ ಕ್ಲಿಯರ್ ಆಗಿರುವಂತದ್ದು. ಒಂದು 80% ಫಲಾನುಭವಿಗಳಿಗೆ ಆಲ್ರೆಡಿ ಕ್ಲಿಯರ್ ಆಗ್ಬಿಟ್ಟಿದೆ 31ನೇ ಕಂತಿನ ಹಣ. ಯಾರೋ ಒಬ್ರು ಕೆಲವರು ಕಾಮೆಂಟ್ ಮಾಡ್ತಿರ್ತಾರೆ ನಮ್ಗಿನ್ನು 31ನೇ ಕಂತಿನ ಹಣ ಬಂದಿಲ್ಲ ಅಂತ. ನಿಮ್ದು ಎಲ್ಲ ಸರಿಯಾಗಿದ್ರೆ, ನಿಮ್ಮ ದಾಖಲೆಗಳು ಸರಿಯಾಗಿದ್ರೆ, ನೀವು GST ಟ್ಯಾಕ್ಸ್ ಪೇಯರ್ಸ್ ಅಲ್ಲದಿದ್ರೆ, ನಿಮ್ಮ ಮನೆಯಲ್ಲಿ ಯಾರು ಸರ್ಕಾರಿ ಕೆಲಸದಲ್ಲಿ ಇಲ್ಲದೆ ಇದ್ರೆ ನಿಮಗೂ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ. ಸ್ವಲ್ಪ ಡಿಲೇ ಆದ್ರೂ ತಲೆ ಕೆಡಿಸ್ಕೋಬೇಡಿ. ಆದ್ರೆ ಆಲ್ಮೋಸ್ಟ್ ಆಲ್ 31ನೇ ಕಂತಿನ ಹಣವನ್ನ ಕ್ಲಿಯರ್ ಮಾಡಿಬಿಟ್ಟಿರುವಂತದ್ದು ಸರ್ಕಾರದವರು. ಈಗ ಇರುವಂತಹ ಚಿಂತೆ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆಯ 32ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯ 32ನೇ ಕಂತಿನ ಹಣಕ್ಕಾಗಿ ಕಾದು 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 ಸಾಕಾಗಿದೆ. ಇಲ್ಲಿ 31, 32ನೇ ಕಂತಿನ ಹಣ ಯಾವಾಗೋ ಬರಬೇಕಿತ್ತು. ಆದ್ರೆ ಇನ್ನೂ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ದೇ ಇರುವಂತದ್ದು ಇದೊಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಕೋಬಹುದು. 32ನೇ ಕಂತಿನ ಹಣವನ್ನು ಯಾವಾಗ್ಲೂ ಕೊಡ್ಬೇಕಿತ್ತು. ಇನ್ನು ಈ ಸರ್ಕಾರದವರು ಹಣವನ್ನ ಸರಿಯಾಗಿ ಜಮಾ ಮಾಡ್ಬಿಟ್ಟು ನಿಮ್ಗೆ ಫಲಾನುಭವಿಗಳಿಗೆ ಜಮಾ ಮಾಡಿರ್ಲಿಲ್ಲ. ಯಾಕೆ ಹಿಂಗ್ ಮಾಡ್ತಾರೋ ಅಂತೂ ನಮ್ಗಂತೂ ಒಂದು ಗೊತ್ತಾಗಲ್ಲ ಸ್ನೇಹಿತರೆ. ಯಾಕಂದ್ರೆ ಇಲ್ಲಿ ನಾವು ಆ ಮರುಪರಿಶೀಲನೆ ಅಂತಾರೆ, ಅದಂತಾರೆ, ಇದಂತಾರೆ. ಇಲ್ಲಿ ನೋಡೋದಾದ್ರೆ ಸ್ವಲ್ಪ ತಪ್ಪಿಸ್ಕೊಳ್ಳೋ ತರ ಮಾಡ್ತಾರೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೊಡೋದ್ರಲ್ಲಾಗಿರ್ಬೋದು, ಯುವ ನಿಧಿ ಯೋಜನೆ ಆಗಿರ್ಬೋದು, ಪಿಂಚಣಿ ಆಗಿರ್ಬೋದು, ಇದೆಲ್ಲ ನೋಡಿ ಸ್ನೇಹಿತರೆ. ಗೃಹಜ್ಯೋತಿ ಯೋಜನೆ ಬಗ್ಗೆ ಎಲ್ಲ ಮುಂದಿನ ವಿಡಿಯೋಸ್ ಎಲ್ಲ ತಿಳಿಸ್ಕೊಡ್ತಾ ಇರ್ತೀನಿ. ಈಗ ಗೃಹಲಕ್ಷ್ಮಿ 32ನೇ ಕಂತಿನ ಹಣದ ಬಗ್ಗೆ ಮಾತನಾಡೋಣ. ನೋಡಿ ಸ್ನೇಹಿತರೆ, 32ನೇ ಕಂತಿನ ಹಣ ಎಲ್ಲಾ ಜಿಲ್ಲೆಗಳಿಗೂ ಜಮಾ ಮಾಡಬೇಕು. ಇದು ಬಾಕಿ ಇರುವಂತದ್ದು. ಅವ್ರು ಏನ್ ಹೇಳಿದ್ರಂದ್ರೆ ಸರ್ಕಾರದವರು 31ನೇ ಕಂತಿನ ಹಣ ಬಂದಿದ ತಕ್ಷಣ ನಮ್ಮ ಹತ್ರ ಬಜೆಟ್ ರೆಡಿ ಇದೆ, ಹಣ ರೆಡಿ ಇದೆ, ಎಲ್ಲ ರೆಡಿ ಇರೋದ್ರಿಂದ DBT ಮುಖಾಂತರ ಪುಷ್ ಮಾಡಿ ಒಂದು ವಾರ ಒಳಗಡೆ ನಾವು ಅಮೌಂಟ್ ಅನ್ನ ಕೊಟ್ಬಿಡ್ತೀವಿ ಅಂತ ಇಲ್ಲಿ ಸರ್ಕಾರದವರು ಅಪ್ಡೇಟ್ ಆದ್ರೆ ಕೊಟ್ಟಿದ್ರು. ಈಗ ಎಷ್ಟು ದಿನ ಆಯ್ತು, ಅಮೌಂಟ್ ಬಂತಾ? ಬರಲಿಲ್ಲ. 31ನೇ ಕಂತಿನ ಹಣ ಬಂದು ಕೆಲವರಿಗೆ 10 ದಿನ ಆಗಿದೆ, ಇನ್ನು ಕೆಲವರಿಗೆ 7 ದಿನ ಆಗಿರ್ಬೋದು, ತುಂಬಾ ದಿನ ಆಗಿದೆ, ಇನ್ನು ಕೆಲವರಿಗೆ 15 ದಿನ ಕೂಡ ಆಗ್ಬಿಟ್ಟಿದೆ. 32ನೇ ಕಂತಿನ ಹಣವನ್ನ ಇನ್ನೂ ಜಮಾ ಮಾಡಿಲ್ಲ. ಏನ್ ಅನ್ಕೋಬೇಕು ಅಂತ ಈ ಸರ್ಕಾರದವರು ಕೊಡ್ತಾರಂತ ಹೇಳ್ಬಿಡ್ತಾರೆ. ಬಂದೇನೋ ಮಾಧ್ಯಮದವ್ರ ಮುಂದೆ ಬಂದ್ಬಿಡ್ತಾರೆ. ಮಾಧ್ಯಮದವ್ರ ಮುಂದೆ ಬಂದ್ಬಿಟ್ಟು ನಾವು ಹಣ ಕೊಟ್ಬಿಡ್ತೀವಿ ಅಂತ ದೊಡ್ಡದಾಗಿ ಹೇಳ್ಬಿಡ್ತಾರೆ. ಇಲ್ಲಿ ನೋಡಿದ್ರೆ ಹಣ ಕೊಟ್ಟಿರ್ತಾರ? ಹಣ ಕೊಡಲ್ಲ. ದೊಡ್ಡದಾಗಿ ನಾವು ಮಾಧ್ಯಮದವ್ರ ಮುಂದೆ ಬಂದ್ಬಿಟ್ಟು ಹಣ ಕೊಟ್ಬಿಡ್ತೀವಿ ಅದು ಇದು ಅಂತೆಲ್ಲ ದೊಡ್ಡದಾಗಿ ಹೇಳ್ಬಿಟ್ಟಿರ್ತಾರೆ. 2 ಕಂತಿನ ಹಣನೂ ಸೇರ್ಬಿಟ್ಟು ಫಸ್ಟ್ 2,000 ಹಾಕ್ತಿವಿ, ಇನ್ನೊಂದು ವಾರದೊಳಗಡೆ ಇನ್ನೊಂದು 2,000 ಹಾಕ್ಬಿಡ್ತೀವಿ ಅಂತ ಹೇಳಿದ್ದಾರೆ. ಹಣ ಹಾಕಿಲ್ಲ. ಈಗ 32ನೇ ಕಂತಿನ ಹಣ ನೀವು ಯಾವಾಗ ಜಮಾ ಆಗುತ್ತೆ ಅಂತ ಕೇಳ್ತಾನೆ ಇರ್ತೀರ ಸ್ನೇಹಿತರೆ. ಈಗ ನಾವು ಹೇಳ್ಬಿಡ್ಬೋದು ನಾಳೆ ಬೆಳಗ್ಗೆ ಸೋಮವಾರದಿಂದ 10 ಗಂಟೆಯಿಂದ ಜಮಾ ಆಗ್ಬಿಡ್ಬೋದು ಹಣ ಅಂತ ಹೇಳ್ಬಿಡ್ಬೋದು. ಆದ್ರೆ ಹಣ ಅಂತೂ ಜಮಾ ಆಗಲ್ಲ. ನೀವು ಕಾದು ಟೈಮ್ ವೇಸ್ಟ್ ಮಾಡ್ಕೋತೀರಾ. ಈಗ 32ನೇ ಕಂತಿನ ಹಣ ಅವ್ರು ಇನ್ನೂ ಹಣವನ್ನ ಬಿಡುಗಡೆ ಮಾಡಿ DBT ಮುಖಾಂತರ ಪುಷ್ ಮಾಡೋದು ಬಾಕಿ ಇದೆ. DBT ಮುಖಾಂತರ ಹಣವನ್ನ ಪುಷ್ ಮಾಡಬೇಕಾಗುತ್ತೆ. DBT ಮುಖಾಂತರ ಪುಷ್ ಮಾಡಿದ್ಮೇಲೆ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗೋದಕ್ಕೆ ಮತ್ತೊಂದು 3-4 ದಿನ ಟೈಮ್ ತಗೊಳುತ್ತೆ. ಈ ರೀತಿಯಾಗಿ ಫುಲ್ ಪ್ರೋಸೆಸ್ ಇರುವಂತದ್ದು. ಅದರಿಂದ ನಿಮ್ಗೇನೀಗ ಆದಷ್ಟು ಬೇಗ ಅಂತೂ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಂತ ನಿಮಗೆ ಗ್ಯಾರಂಟಿ ಅಂತೂ ಖಂಡಿತವಾಗ್ಲೂ ನಾನಂತ ಅಲ್ಲ ಸ್ನೇಹಿತರೆ. ಯಾವ ಮಾಧ್ಯಮದವರು, ದೊಡ್ಡ ಚಾನಲ್ ಅವರು ಯಾರು ನಿಮ್ಗೆ ಒಂದು ಕನ್ಫರ್ಮೇಶನ್ ಕೊಡಕ್ಕಾಗಲ್ಲ. ಮುಖ್ಯಮಂತ್ರಿಗಳು ಚೇಂಜ್ ಆದ್ರು ಅಂದ್ರೆ ಹಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿದ್ದಾಗೂ ಹಿಂಗೇನೆ ಏನ್ ತಿಂಗಳ ನೆಟ್ಗಂತೂ ಗೃಹಲಕ್ಷ್ಮಿ ಹಣ ಕೊಡ್ತಿರ್ಲಿಲ್ಲ ಬಿಡಿ. ಈಗ DK ಶಿವಕುಮಾರ್ ಅವ್ರು ಬಂದ್ರು, ಅವರಾದ್ರೂ ನೆಟ್ಗೆ ತಿಂಗಳ ಕೊಡ್ತಾರ ಅಂದ್ರೆ ಅವ್ರದ್ದು ಕೂಡ ಇದೇ ತಲೆನೋವು ಸ್ಟಾರ್ಟ್ ಆಗಿದೆ. ಸರಿಯಾಗಿ ಗೃಹಲಕ್ಷ್ಮಿ ಹಣ ಆಗ್ತಿಲ್ಲ, ಏನಿಲ್ಲ, ಪಿಂಚಣಿ ಹಣದಲ್ಲಿ ಸಮಸ್ಯೆ ಎಲ್ಲ ಇದೇ ಆಗ್ತಿದೆ. ಅನ್ನಭಾಗ್ಯ ಯೋಜನೆಯಲ್ಲಿ ಇಂದಿರಾ ಕಿಟ್ ಅನ್ನ ಕೊಡ್ತಾರಂತ ಹೇಳಿದ್ರು, ಅದ್ರದ್ದು ಚರ್ಚೆಗಳು ನಡೀತಿದಾವೆ. ಎಲ್ಲ ಮಾತಿಗೆ ಹೇಳ್ತಿದ್ದಾರೆ, ಅದನ್ನ ಎಕ್ಸಿಕ್ಯೂಟ್ ಮಾಡಿ ಹಣವನ್ನ ಕೊಡೋದು ಹೇಳ್ತಿಲ್ಲ. ಈ ಗೃಹಲಕ್ಷ್ಮಿನೂ ಅಷ್ಟೇ 32ನೇ ಕಂತಿನ ಹಣ ಒಂದು ವಾರದೊಳಗಡೆ ಜಮಾ ಮಾಡ್ಬಿಡ್ತೀವಿ ಅಂದ್ರು. ಜಮಾ ಮಾಡ್ಲಿಲ್ಲ. ಯಾವುದೊಂದು ದಿನಾಂಕ ಹೇಳ್ಬಿಡೋದ್ರಿಂದ ನೀವು ಪಾಪ ಕಾಯ್ತಿರ್ತೀರ ಅಮೌಂಟ್ ಯಾವಾಗ ಬರುತ್ತೆ ಅಂತ. ಸ್ನೇಹಿತರೆ, ಸದ್ಯಕ್ಕೆ ಇನ್ನೂ ಹಣವನ್ನೇ ಬಿಡುಗಡೆ ಮಾಡಿಲ್ಲ. ಅವ್ರ ಸರ್ಕಾರದವ್ರು ಹೇಳಿರ್ಬೋದು ಹಣ ಬಿಡುಗಡೆ ಮಾಡ್ಬಿಟ್ಟಿದೀವಿ ಅಂತ. ಹಣ ಬಿಡುಗಡೆ ಮಾಡಿದ್ರೆ DBT ಮುಖಾಂತರ ಪುಷ್ ಮಾಡಕ್ಕೆ ಇಷ್ಟು ದಿನ ಬೇಕಾಗಿಲ್ಲ ತಾನೆ. ಅದರಿಂದ ನೋಡಿ ಸ್ನೇಹಿತರೆ, ನೀವು ಇನ್ನೂ ಸ್ವಲ್ಪ ದಿನ ವೇಟ್ ಮಾಡಬೇಕು. ಬಿಡುಗಡೆ ಮಾಡಿದ ತಕ್ಷಣ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ.